ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಬಹಳ ದಿನಗಳ ನಂತರ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಫ್ರೆಂಡ್ಸ್, ಯಾಕೆ ಇಷ್ಟು ದಿನ ವಿಡಿಯೋಸ್ ಮಾಡಿಲ್ಲ ಅಂದ್ರೆ ನಾನು ಊರಿಗೆ ಹೋಗಿದ್ದೆ ಫ್ರೆಂಡ್ಸ್. ಅಂದರೆ ನಮ್ಮ ತವ್ರ ಮನೆಗೆ ಹೋಗಿದ್ದೆ, ಒಂದು ವಾರ ಹೋಗಿದ್ದೆ. ಆಮೇಲೇನು ಸ್ವಲ್ಪ ನನ್ನ ಇವನಿಗೆ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ದೆ. ಇನ್ಮೇಲಿಂದ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಸೊ ಪ್ಲೀಸ್ ಕ್ಷಮಿಸಿ. ಅಪ್ಪು ಹಾಯ್ ಮಾಡು, ಸೇ ಹಾಯ್. ತಮ್ಮ ನೋಡ್ಬಿತಿ ಇವ ನೋಡಿ ಫ್ರೆಂಡ್ಸ್, ಇಲ್ಲಿ ನೀನು ಹೋಗಿದ್ನೆ ಫ್ರೆಂಡ್ಸ್ ಊರಿಗೆ. ಒಂದು ಸ್ವಲ್ಪ ಚೆಕಪ್ ಇತ್ತು ಹಾಸ್ಪಿಟಲ್ಗೆ. ನಾನು ಅಲ್ಲೇ ನನ್ನ ತವ್ರ ಮನೆಯಲ್ಲೇ ತೋರಿಸ್ತೀನಿ. ಅವನಿಗೆ ಕಿವಿ ಚುಚ್ಚಿಸ್ಕೊಂಬಂದ್ವಿ. ಸೊ ಬಚ್ಚಲು ಕುಣಿ ನೋಡೋಕ್ಕಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಹೋಗಿದ್ದೆ. 3 ತಿಂಗಳಾಗ ಹೋಗ್ತಾರೆ. ಹೋಗಿ ಒಂದು ವಾರ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ ಊರ್ಲಿಂತ್ರ ಬರೋಣ ಸ್ವಲ್ಪ ನೀರು ಚೇಂಜ್ ಆಗಿ ಸ್ವಲ್ಪ ಆರಾಮ್ ತಪ್ತೀವಿ. ಇನ್ನಾದರೂ ಸ್ವಲ್ಪ ಬಿಸಿ ಅದಾನೆ ಫ್ರೆಂಡ್ಸ್. ವಾಮಿಟಿಂಗ್ ಮತ್ತು ಮೋಷನ್ ಆಗಾಕತ್ತೈತಿ ಫ್ರೆಂಡ್ಸ್ ಇವನಿಗೆ. ಅಪ್ಪು ಬಿಡು, ತಮ್ಮ ಮೇಲೆ ಬಿದ್ದೆ. ಸೊ ಬೆಳಗ್ಗೆನೆ ಫ್ರೆಂಡ್ಸ್ ರೈಸ್ ಮತ್ತು ಸಾಂಬಾರು ಮಾಡಿ ನಮ್ಮ ಮನೆಯವ್ರಿಗೆ ಟಿಫನ್ ಕಟ್ಟಿದ್ದೆ. ರೈಸ್ ಖಾಲಿ ಆಗಿತ್ತು, ಸೊ ಹಾಗಾಗಿ ಮತ್ತು ರೈಸ್ ಏನಪ್ಪಾಜಿ ಅಪ್ಪಿ ನಮ್ಮ ಮನೆಯವರಿಗೆ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸಾರಿ, ಈಗ ನಮಗಂತ ಮತ್ತು ಬಿಸಿ ರೈಸ್ ಮಾಡ್ಕೊಂಡಿದ್ದೀನಿ. ಸಾಂಬಾರಿದೆ, ಅದನ್ನೇ ಮಧ್ಯಾಹ್ನ ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಯಾವ ಥರ ಹೋಗುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್. ಏನು ಬವ್ವಾ ಕಡ್ದೋಗೈತು, ಕಡ್ದೋಗೈತಿ. ಹೆಂಗಿರುತ್ತಂತ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬನ್ನಿ. ಇವತ್ತಿನ ಲಾಗ್ ಯಾವ ಥರ ಹೋಗುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಕೈ ನೋವು ಬರಾಕತ್ತೈತಿ, ಸೊ ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗತ್ತೈತಿ. ಫೋನ್ ಐತಲ್ಲಿ. ಓಕೆ ಫ್ರೆಂಡ್ಸ್, ಮತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಫ್ರೆಂಡ್ಸ್, ಅನ್ನ ಸಾಂಬಾರು ಊಟ ಮಾಡಿ ಮಲ್ಕೊಂಡೆ. ಯಾಕಂದ್ರೆ ನನ್ನ ಸಣ್ಣ ಮಗ ಯಾಕೋ ಕಿರಿಕಿರಿ ಮಾಡಾತಿದ್ದ, ಸೊ ಹಾಗಾಗಿ ವಿಡಿಯೋ ಕಡೆ ನನ್ನ ಲಕ್ಷ್ಯ ಬರಲಿಲ್ಲ. ಒಮ್ಮೆಲಿಗೆ ನಾನು ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬರೋದ್ರಾಗೆ ಎಲ್ಲನೂ ಅಡುಗೆ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಬದ್ನಿಕಾಯಿ ಪಲ್ಯ ಮಾಡಿದ್ದೆ, ಮತ್ತು ಚಪಾತಿ ಮಾಡಿದ್ದೆ, ರೈಸ್ ಮಾಡಿದ್ದೆ, ಸಾಂಬಾರು ಮಾಡಿದ್ದೆ, ಎಲ್ಲ ಥರ ಅಡುಗೆ ಮಾಡಿಟ್ಟಿದ್ದೆ ಫ್ರೆಂಡ್ಸ್. ಇವತ್ತು ವೆರೈಟಿ ಅಡುಗೆ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ನಾನಾ ಥರ ಅಡುಗೆ. ಸೊ ಹಾಗಾಗಿ ನಮ್ಮ ಮನೆಯವರು ಬಂದರು. ಸ್ವಲ್ಪ ಮಳೆ ಇತ್ತು ಫ್ರೆಂಡ್ಸ್. ಮಳೆಯಾಗ ಬಜ್ಜಿ ಕಾಂಬಿನೇಷನ್ ಚಲೋ ಇರುತ್ತಂತ ನಾನು ಬಜ್ಜಿ ಮಾಡ್ತೀನಿ ಅಂತ ಅಂದರು. ಉಳ್ಳಾಗಡ್ಡಿ ಬೋಂಡಾನ ಮಾಡಿದರು ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು. ಆವಾಗ ಚಿಕ್ಕ ಪುಟ್ಟ ಹೆಲ್ಪ್ನ ಮಾಡ್ತಾರೆ ಫ್ರೆಂಡ್ಸ್. ನೀನೇ ಮಾಡಬೇಕು ನಾನೇ ಮಾಡಬೇಕು ಅಂತ ನಮ್ಮಲ್ಲೇನು ಭೇದ ಭಾವ ಇಲ್ಲ. ಯಾಕಂದ್ರೆ ನಾನು ಚಂತನ ಎರಡು ಹುಡುಗರನ್ನು ತೊಗೊಂಡು ಕೇರಿ ಎಷ್ಟು ಕಾಡ್ತಾವ ಅನ್ನೋದು ಅವರು ಅರ್ಥ ಮಾಡ್ಕೋತಾರೆ ಫ್ರೆಂಡ್ಸ್. ಒಂದೊಂದು ಸತ ನಾನು ಅನ್ನ ಚಪಾತಿ ಮಾಡಿದ್ದೆ ಅಂದ್ರೆ ಬಂದು ಪಲ್ಯ ಮಾಡ್ತಾರೆ. ಏನೋ ಒಂದು ಸಣ್ಣ ಪುಟ್ಟ ಕೆಲಸನ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅದು ಒಂದು ಖುಷಿ. ಕೆಲವೊಬ್ಬರು ಒಂದು ಏನೇನೂ ಮಾಡಲ್ಲ, ಒಂದು ಚರ್ಗಿ ಸುದ್ಕ ನೀರು ಸುದ್ಕ ಕೊಡಲ್ಲ. ಈ ಥರ ಗಂಡನ ಪಡೆದಿದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಚಿಕ್ಕ ಪುಟ್ಟ ಹೆಲ್ಪ್ನ ಮಾಡ್ತಾರೆ, ಅದೇ ಒಂದೆಷ್ಟು ಖುಷಿ ಕೊಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಿಟ್ಟನ್ನ ನೆನೆಸಿ ಒಂದು 10 ನಿಮಿಷ ಬಿಟ್ಟು ಇಲ್ಲಿ ಬೋಂಡನ ಕರಿಯಾಕತ್ತಿದ್ರು ಫ್ರೆಂಡ್ಸ್. ಹಾಗೆ ನನ್ನ ಮಗ ಮಧ್ಯದಲ್ಲಿ ಬಂದು ಮಾತಾಡ್ಕೋತಾನ ಹಾಗೆ ಬೋಂಡ ಮಾಡತ್ತಿದ್ವಿ ಫ್ರೆಂಡ್ಸ್. ಯಾಕಂದ್ರೆ ನಾನು ವಾಯ್ಸ್ ಓವರ್ ಅವ್ರ ಕಡೆಲಿಂತ ಮಾತಾಡ್ಸಿದ್ದೆ, ನನ್ನ ಮಗ ಫೋನ್ ಹಚ್ಬಿಟ್ಟಿದ್ನ. ಸೊ ಹಾಗಾಗಿ ಮತ್ತು ಮುಂದೆ ಪ್ರಾಬ್ಲಮ್ ಆಗಬಾರ್ದಂತ ನಾನು ವಾಯ್ಸ್ ಓವರ್ ಕೊಡತ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಟ್ರಿಪ್ ಹಾಕಿ ಮತ್ತು 2ನೇ ಟ್ರಿಪ್ನ ಬಜ್ಜಿನ ಹಾಕಾಕತ್ತಾರೆ ಫ್ರೆಂಡ್ಸ್. ಈರುಳ್ಳಿ ಬೋಂಡ ಸಖತ್ತಾಗಿತ್ತು. ನಾನು ಹಾಗೆ ಕುತ್ಕೊಂಡು ತಿನ್ನಕತ್ತಿದ್ದೆ. ನಿಜವಾಗ್ಲೂ ಖಾರ ಉಪ್ಪು ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು. ನಿಮಗೆ ನಾನು ಬಿಚ್ಚಿನೂ ತೋರಿಸ್ತೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿತ್ತು ಅಂತ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದ್ರ ಬಜ್ಜಿ ಅಂದರೆ, ಇನ್ನು ಎಲ್ಲ ಬೆಂಗಳೂರು ಸೈಡೆಲ್ಲ ಏನಂತೀರಿ ಈರುಳ್ಳಿ ಬೋಂಡ ಅಂತಂತೀರಿ. ನಮ್ಮ ಕಡೆ ಎಲ್ಲ ಈ ಥರದಕ್ಕೆಲ್ಲ ಗುಂಡು ಬಜ್ಜಿ ಅಂತ ಕರೀತಾರೆ ಫ್ರೆಂಡ್ಸ್. ಯಾರೆಲ್ಲ ಈ ಥರ ಕರಿತೀರಿ ಅಂತ ಕಮೆಂಟ್ ಮಾಡಿ. ನಾವೆಲ್ಲ ಇದಕ್ಕೆಲ್ಲ ಗುಂಡು ಬಜ್ಜಿ ಅಂತಲೇ ಹೇಳ್ತೇವೆ.
ಇಲ್ಲಿ ಹಾಗೆ ಮಾತಾಡ್ಕೋತಾನೆ ನಾವು ಬೋಂಡನ ಮಾಡಕತ್ತಿದ್ವಿ. ಹಂಗೆ ಸ್ವಲ್ಪ ಅಲ್ಲಿ ಕೆಲಸದ ಏನೋ ಒಂದು ಅದನ್ನು ಹೇಳ್ತಿರ್ತಾರೆ. ಹ್ಞೂ ಹ್ಞೂ ಹಂಗೆ ಹಿಂಗೆ ಅನ್ಕೋತ್ಕೇರಿ ಕೆಲಸ ಮಾಡಿ ಮುಗಿಸ್ತೇವೆ ಫ್ರೆಂಡ್ಸ್. ನಾವು ಸಂಜೆ ರಾತ್ರಿ 10:30 ಯಾವಾಗ ಆಗ್ತದಂತ ಗೊತ್ತಾಗಲ್ಲ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದ್ರಂದ್ರೆ ಅವನಿಗೆ ಊಟ ಮಾಡಿ ನನ್ನ ಸಣ್ಣ ಮಗನಿಗೆ ಎರೆದು ಅವನಿಗೆ ಮಲಗಿಸಿ ಊಟ ಮಾಡಿದ ಬಾಂಡೆ ತೊಳೆದು ಮಲ್ಕೋಬೇಕಂದ್ರೆ 10:30 11 ಆಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಟೈಮ್ ಹೆಂಗೆ ಹೋಗ್ತದೆ ಅನ್ನೋದೇ ಗೊತ್ತಾಗಲ್ಲ. ಚಂತನ ಏನು ಮುಂಜಾನೆ ಅವ್ರು ಇರಿದ್ರಾಗೆ ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ಚಂತನ ಟೈಮ್ ಹೋಗಿದ್ದು ಎಷ್ಟು ದೊಡ್ಡ ದಿನ ಅದು ಅನ್ನಿಸ್ತೈತಿ. ಆಮೇಲೆ ನೈಟ್ ಅವ್ರು ಬಂದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಬಿಚ್ಚಿ ತೋರ್ಸಾತೀನಿ. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಟೇಸ್ಟ್ ಕೂಡ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಕರೆದು ಹಾಕ್ತಾಯಿದ್ರು. ನಾನು ಏನಂದೆ ಎಲ್ಲನೂ ಅಡುಗೆ ರೆಡಿನೇ ಐತಿ, ಊಟಕ್ಕೆ ಕುಂತ್ಬಿಡೋನು. ಊಟದ ಜೋಡಿ ಇದು ಸೈಡ್ ಡಿಶ್ ಚಲೋ ಇರುತ್ತೆ ಅಂತ ನಾನು ಅಂದೆ. ಸರಿ ಆಯಿತು, ಎಲ್ಲನೂ ಅಡುಗೆ ಮಾಡಿಲ್ಲ ಅವ್ರಿಗೂ ಕರಿತೀನಿ ಅಂತ. ನಮ್ಮ ಮನೆಯಲ್ಲಿ ಒಂದು 2 ಜನ ಊಟಕ್ಕಂತ ಅದಾರೆ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗೋರು. ಸೊ ಹಾಗೆ ಅವ್ರಿಗೂ ಕರಿತೀನಿ, ಅಷ್ಟು ಕೂಡ ಊಟ ಮಾಡೋಣ ಅಂತ ಅಂದರು. ಓಕೆ ಆಯ್ತು ಅಂತ ಅಂದ್ಕೊಂಡೆ ನಾನು. ಸ್ವಲ್ಪ ಎಗ್ಗಿದ್ದು ಫ್ರೆಂಡ್ಸ್ ತೊಗೊಂಡು ಭಾಳ ದಿನ ಆಯಿತು. ಭಾಳ ದಿನ ಅಂದರೆ ಒಂದು 2 ವಾರ ಆಯಿತು. ಭಾಳ ದಿನ ಇಟ್ಟರು ಅದು ಅಷ್ಟು ಸರಿ ಇರೋಂಗಿಲ್ಲ. ಸೊ ಹಾಗಾಗಿ ನಾನೆಂದೆ ಇದ್ರ ಜೋಡಿ ತತ್ತಿನೂ ಆಮ್ಲೆಟ್ ಹಾಕಿದ್ರೆ ಚಲೋ ಆಗುತ್ತೆ ಅಂತ ಅಂಕೇರಿ ಮಾತಾಡ್ಕೋತ ಕುಂತಿದ್ವಿ. ಸರಿ ಆಯಿತು, ನಾನು ಹಾಕ್ತೀನಿ, ಒಡೆದು ಕೊಡು ಅಂತ ಹೇಳಿದರು. ನಾನು ಒಡೆದು ಕೊಡ್ತಾಯಿದ್ದೆ. ಅವರು ಹಾಕಿದ್ರು ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಆಮ್ಲೆಟ್ ಮಾಡಿದರು. ಏನು ಉಳ್ಳಾಗಡ್ಡಿ ಇದನ್ನೇ ಹಾಕಿಲ್ಲ, ಪ್ಲೇನ್ ಆಮ್ಲೆಟ್ ಮಾಡಿದರು. ಇವತ್ತಿನ ಊಟ ಬದ್ನಿಕಾಯಿ ಪಲ್ಯ, ಚಪಾತಿ, ಅನ್ನ, ಸಾಂಬಾರು, ಆಮ್ಲೆಟ್ ಮತ್ತು ಬಜ್ಜಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಓಕೆ ಬಾಯ್.